ತೆರೆದಿದ್ದಾಯಿತು ಸರ್ಕಾರಿ ವಸತಿ ಗೃಹ. ನೋಡಿ, 6 ವರ್ಷಗಳಿಂದ ಪಾಳು ಬಿದ್ದಿದೆ ನಗರಸಭೆ ಪೌರಾಯುಕ್ತರ ಮನೆ. ಇದು ಗದಗ ಬೆಟಗೇರಿ ನಗರಸಭೆ ಆವರಣದಲ್ಲಿರುವಂತಹ ಮನೆ ಪಾಳು ಬಿದ್ದು ಹೋಗ್ಬಿಟ್ಟಿದೆ. ಯಾರೂ ಕೂಡ ಅಲ್ಲಿ ಸುಳಿತಾ ಇಲ್ಲ. ಪೌರಾಯುಕ್ತರಿಗಾಗಿ ಕಟ್ಟಿಸಿದಂತಹ ಮನೆ ಈಗ ಹೇಗಿದೆ ಗೊತ್ತಾ? ಮನೆಯ ಸುತ್ತ ಎಲ್ಲಂದರಲ್ಲಿ ಈ ಕಸದ ರಾಶಿ, ಈ ಗಿಡಗಳು ಎಲ್ಲವೂ ಕೂಡ ಬೆಳೆದಿದ್ದಾವೆ. ಪೌರಾಯುಕ್ತರ ವಾಸದ ಮನೆ ಈಗ ಕಸದ ತೊಟ್ಟಿಯಾಗಿದೆ. ಮನೆಯ ಪಕ್ಕದಲ್ಲಿರುವಂತಹ ಉಪಯೋಗಕ್ಕೆ ಬಾರದಂತಹ ಈಜುಕೊಳ, ಅಲ್ಲಿ ಈಜುಕೊಳವನ್ನು ನಿರ್ಮಿಸಿದ್ದಾರೆ, ಅದು ಉಪಯೋಗ ಆಗ್ತಾ ಇಲ್ಲ. ಪೌರಾಯುಕ್ತರ ವಸತಿ ಗೃಹದ ಕಥೆಯೇ ಹೀಗಾಗ್ಬಿಟ್ರೆ ಹೇಗೆ ಅನ್ನುವಂತಹ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಎದ್ದು ಕಾಣಿಸ್ತಾ ಇದೆ. ನೋಡಿ, ಪೌರಾಯುಕ್ತರಿಗೆ ವಸತಿ ಕಟ್ಟಡಗಳು, ಅವರಿಗಾಗಿ ಕಟ್ಟಡಗಳನ್ನ ನಿರ್ಮಿಸಿರ್ತಾರೆ. ಸತತವಾಗಿ 6 ವರ್ಷಗಳಿಂದ ಯಾರೂ ಕೂಡ ಆ ಮನೆಗಳ ಹತ್ರ ಹೋಗ್ತಾ ಇಲ್ಲ, ಸುಳಿತಾನೆ ಇಲ್ಲ. ಅಲ್ಲಿ ಅಷ್ಟರ ಮಟ್ಟಿಗೆ ಅವ್ಯವಸ್ಥೆ. ಅಲ್ಲಿ ಸರ್ಕಾರಿ ವಸತಿ ಗೃಹ 6 ವರ್ಷಗಳಿಂದ ಪಾಳು ಬಿದ್ದಿದೆ. ಗದಗ ಬೆಟಗೇರಿ ನಗರಸಭೆ ಆವರಣದಲ್ಲಿರುವಂತಹ ಮನೆ, ಅಲ್ಲಿ ಒಬ್ರು ಹೋಗಿಲ್ಲ ಅಂತ ಇನ್ನುವರೆಗೂ ಕೂಡ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಈ ಪೌರಾಯುಕ್ತರಿಗೆ ನಿರ್ಮಿಸಿದಂತಹ ಕಟ್ಟಡಗಳು, ಮನೆಗಳು, ಅಲ್ಲಿ ಹೋಗಿ ವಾಸ ಮಾಡಬೇಕಾಗಿತ್ತು. ಅಂಥದ್ರಲ್ಲಿ ಇವರು ಐಷಾರಾಮಿ ಜೀವನವನ್ನು ಲೀಡ್ ಮಾಡ್ತಾರೆ ಬೇರೆ ಬೇರೆ ಕಡೆ. ಅದರಲ್ಲಿ ಯಾರೂ ಕೂಡ ಹೋಗ್ತಾ ಇಲ್ಲ ಅನ್ನುವಂಥ ಒಂದು ಮಾಹಿತಿ ಇದೆ. ಪೌರಾಯುಕ್ತರಿಗಾಗಿ ಕಟ್ಟಿಸಿದಂಥ ಮನೆ, ಆ ಮನೆಯ ಚಿತ್ರಣ ಇದು. ಆ ಮನೆಯ ಸುತ್ತ ಎಲ್ಲೆಲ್ಲೋ ಕಸ ಬಿಸಾಕ್ಬಿಟ್ಟಿದ್ದಾರೆ, ಯಾರೂ ಇಲ್ಲ. ಯಾಕಂತಂದರೆ ಯಾರಾದರೂ ಆ ಮನೆಯಲ್ಲಿ ವಾಸ ಮಾಡಿದ್ರೆ ಒಂದು ಸ್ವಲ್ಪ ಭಯ ಭಕ್ತಿ ಅನ್ನೋದಿರುತ್ತೆ. ಯಾರೂ ಇಲ್ಲ ಬಿಡು, ಬಂದು ಬಿಸಾಕಿದ್ರೆ ಏನು ಯಾರಿಗೆ ಗೊತ್ತಾಗುತ್ತೆ? ರಾಶಿ ರಾಶಿ ಕಸ ತುಂಬಿದೆ. ಈಗ ಕಸ ಕ್ಲೀನ್ ಮಾಡಿಸ್ಬೇಕು ಬೇರೆ. ಮತ್ತೆ ಪೌರಾಯುಕ್ತರ ವಾಸದ ಮನೆ ಈಗ ಬಹುತೇಕವಾಗಿ ಕಸದ ತೊಟ್ಟಿಯಾಗಿ ಪರಿಣಮಿಸಿದೆ. ಮನೆಯ ಪಕ್ಕದಲ್ಲಿರುವಂತಹ ಒಂದು ಈಜುಕೊಳ ಬೇರೆ ಕಟ್ಟಿಸಿದ್ರಂತೆ, ಆದರೆ ಆ ಈಜುಕೊಳ ಕೂಡ ಕೆಲಸಕ್ಕೆ ಬಾರದಾಗ್ಬಿಟ್ಟಿದೆ. ಪೌರಾಯುಕ್ತರ ವಸತಿ ಗೃಹದ ಕಥೆಯ ಹೀಗಾಗ್ಬಿಟ್ರೆ ಹೇಗೆ ಅನ್ನುವಂತ ಒಂದು ಚಿಂತನೆ ಈಗ ಸಾರ್ವಜನಿಕ ವಲಯದಲ್ಲಿ ಓಡಾಡ್ತಾ ಇದೆ. ಅಲ್ಲಿ ಒಬ್ರು ವಾಸ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಬಂದು ಹೋಗಿ ಆದ್ರೂ ಮಾಡಬೇಕಿತ್ತಲ್ಲ. ಯಾರು ಇಲ್ಲ ಬಿಡಿ, ಈ ಕಸದ ತೊಟ್ಟಿ ಮಾಡ್ಕೊಂಡು ಬಿಟ್ಟಿದ್ದಾರೆ ಜನರು. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶರಣು ಈಗ ಫೋನು ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು, ಈಗ ಗಮನಿಸ್ತಾ ಇದ್ದೀವಿ ಸರ್ಕಾರಿ ವಸತಿ ಗೃಹನೋ ಅಥವಾ ಪಾಳು ಬಿದ್ದ ಬಿಲ್ಡಿಂಗೋ ಕಸ ಬಂದು ಬಿಸಾಕ್ತಿದ್ದಾರೆ. ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ, ಅಲ್ಲಿ ಏನಾಗ್ತಾ ಇದೆ ಅಂತ? ಹೌದು ದೀಪಾ, ಗದಗ ಬೆಟಗೇರಿ ನಗರಸಭೆ ಆವರಣದಲ್ಲಿರುವ ಏನು ಗದಗ ಬೆಟಗೇರಿ ನಗರಸಭೆಯ ಪೌರಾಯುಕ್ತರ ಏನು ವಸತಿ ಗೃಹ ಇದೆ, ಅದು ಅವ್ಯವಸ್ಥೆಯ ಆಗರವಾಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕಳೆದ 6 ವರ್ಷಗಳಿಂದ ಕೂಡ ಯಾವುದೇ ಒಬ್ಬ ಪೌರಾಯುಕ್ತರು ಕೂಡ ಆ ವಸತಿ ಗೃಹದಲ್ಲಿ ಇಲ್ಲ. ಹಾಗಾಗಿ ಆ ಕಂಪ್ಲೀಟ್ ಆಗಿ ಆ ವಸತಿ ಗೃಹ ಏನಿದೆ ಇದೀಗ ಪಾಳು ಬಿದ್ದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುತ್ತಮುತ್ತ ಏನು ಗಿಡ ಗಂಟಿಗಳು ಬೆಳೆದಿದ್ದಾವೆ, ಅದು ಸರೀಸೃಪಗಳ ತಾಣವೂ ಕೂಡ ಆಗಿದೆ. ಅಲ್ಲಿ ಒಂದು ಸಣ್ಣ ಸ್ವಿಮ್ಮಿಂಗ್ ಪೂಲ್ ಇದೆ, ಅದು ಕೂಡ ಹಾಳಾಗಿದೆ. ಆ ಆವರಣ ಹಳೆಯ ಗಾಡಿಗಳು, ಗುದ್ರಿ ಗಾಡಿಗಳನ್ನ ಇಡುವಂತಹ ಸ್ಥಳ ಕೂಡ ಆಗಿದ್ದು ಜನರ ಟ್ಯಾಕ್ಸ್ ಇಲ್ಲಿ ದುರುಪಯೋಗ ಆಗಿದೆ ಅಂತ ಹೇಳಿ ಜನರು ಆಕ್ರೋಶವನ್ನ ವ್ಯಕ್ತಪಡಿಸತಕ್ಕಂಥದ್ದು. ಯಾಕಂತಂದ್ರೆ ಜನ ನಗರಸಭೆಗೆ ನಗರ ಚೆನ್ನಾಗಿರ್ಲಿ, ಸ್ವಚ್ಛವಾಗಿರ್ಲಿ ಅಂತ ಟ್ಯಾಕ್ಸ್ ಕಟ್ತಾರೆ. ಆದ್ರೆ ನಗರಸಭೆ ಆವರಣದಲ್ಲಿರೋ ಈ ವಸತಿ ಗೃಹದ ಸ್ಥಿತಿನೇ ಹೀಗಾದ್ರೆ ಹೇಗೆ ಅಂತ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ನಗರಸಭೆ ಏನು ಸ್ವಚ್ಛವಾಗಿರ್ಬೇಕಿತ್ತು, ತನ್ನ ಆವರಣನೇ ಸ್ವಚ್ಛವಾಗಿಟ್ಟಿಲ್ಲ ಅನ್ನೋದು ಇಲ್ಲೂ ಜನರ ಆಕ್ರೋಶವಾಗಿದೆ. 6 ವರ್ಷಗಳಿಂದ ಕೂಡ ಈ ನಗರಸಭೆಯ ಏನು ಕಟ್ಟಡ ಏನಿದೆ ಅಲ್ಲಿ ಯಾರು ಕೂಡ ಇಲ್ಲ. 6 ವರ್ಷಗಳ ಹಿಂದೆ ಇದ್ದಂತಹ ನಗರಸಭೆಯ ಪೌರಾಯುಕ್ತರು ಅದರಲ್ಲಿ ವಾಸವಾಗಿದ್ರು, ಆಗ ಚೆನ್ನಾಗಿತ್ತು. ಆದ್ರೆ ಆನಂತರ ಬಂದಂತಹ ಪೌರಾಯುಕ್ತರು ಏನಿದ್ದಾರೆ ಯಾರು ಕೂಡ ಅಲ್ಲಿ ವಾಸವಾಗಿಲ್ಲ. ಹಾಗಾಗಿ ಇದೀಗ ಎಲ್ಲೆಂದ್ರಲ್ಲಿ ಕಸ ಕಡ್ಡಿ ಬೆಳೆದು ನಿಂತಿದೆ. ಜೊತೆಗೆ ಇಲ್ಲಿ ವಾಸ ಮಾಡಿದಂತಹ ಪರಿಸ್ಥಿತಿ ಇದೀಗ ನಿರ್ಮಾಣವಾಗಿದೆ. ಅದರಲ್ಲೂ ಕೂಡ ನಗರಸಭೆಯ ಏನು ಹಳೆಯ ಫೈಲ್ಗಳಿದ್ದಾವೆ ಅಥವಾ ನಿರುಪಯುಕ್ತ ವಸ್ತುಗಳಿದ್ದಾವೆ ಅದನ್ನ ಅಲ್ಲಿ ಇಡುವಂತಹ ಕೆಲಸ ಕೂಡ ಆಗ್ತಾ ಇದ್ದು ಇದೊಂಥರ ಈಗ ಗೋಡೌನ್ ಆಗಿ ಪರಿವರ್ತನೆ ಆಗಿದೆ ಅಂತ ಹೇಳ್ಬೋದು ದೀಪಾ.
ಎಸ್ ಶರಣು, ಈಗ ನಾವು ಗಮನಿಸ್ತಾ ಇದ್ದೀವಿ ಸರ್ವೇ ಸಾಮಾನ್ಯವಾಗಿ ವಸತಿ ಗೃಹಗಳಿದ್ದಂತಹ ಸಂದರ್ಭದಲ್ಲಿ ಯಾರಾದ್ರೂ ಇದ್ರೆ ಒಂಚೂರು ಭಯ ಭಕ್ತಿ ಇರುತ್ತೆ, ಕಸನೂ ಬಿಸಾಕಲ್ಲ. ಈಗ ಗಿಡಗಂಟೆಗಳು ಕೂಡ ಬೆಳೆದು ಬಿಟ್ಟಿದಾವೆ, ಇದನ್ನ ಅಟ್ಲೀಸ್ಟ್ ಕ್ಲೀನ್ ಮಾಡಿಸೋಕ್ಕೂ ಕೂಡ ಮುಂದಾಗ್ಲಿಲ್ವಾ ಹೆಂಗೆ ಅವರು? ಹೌದು ದೀಪ, ಇಲ್ಲಿ ನಾವು ಅದನ್ನು ಕೂಡ ಗಮನಿಸಬೇಕಾಗತ್ತೆ. ನಗರಸಭೆ ಅಂತ ತಕ್ಷಣ ನಗರವನ್ನ ಸ್ವಚ್ಛವಾಗಿ ಇಡುವಂತಹ ಕೆಲಸ ಮಾಡ್ತಾರೆ. ನಗರವನ್ನ ಏನು ನಗರದ ಅಂದ ಚಂದವನ್ನ ಕಾಪಾಡುವಂತಹ ಕೆಲಸವನ್ನು ಕೂಡ ನಗರಸಭೆ ಮಾಡುತ್ತೆ. ಆದ್ರೆ ನಗರಸಭೆ ಆವರಣದಲ್ಲಿ ಇರ್ತಕ್ಕಂಥ ಈ ವಸತಿ ಗೃಹದ ಗತಿನಿ ಹೀಗಾದ್ರೆ ಹೇಗೆ ಅನ್ನೋದು ಇಲ್ಲಿನ ಸಾರ್ವಜನಿಕರ ಪ್ರಶ್ನೆ ಕೂಡ ಆಗಿದೆ. ಯಾಕಂದ್ರೆ ನಗರಸಭೆಯ ಏನು ಕಮಿಷನರ್ ಇದ್ದಾರೆ, ಆಯುಕ್ತರಿದ್ದಾರೆ, ಅವರ ಕಚೇರಿಯ ಹಿಂಭಾಗದಲ್ಲೇ ಈ ಏನು ನಗರಸಭೆಯ ವಸತಿ ಗೃಹ ಇರತಕ್ಕಂಥದ್ದು. ಆ ಕಿಟಕಿ ತೆಗೆದ್ರೆ ಸಾಕು, ಆ ವಸತಿ ಗೃಹ ಅವ್ರಿಗೆ ಕಾಣಿಸುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಕೂಡ ಈ ನಗರಸಭೆಯ ಏನು ವಸತಿ ಗೃಹಕ್ಕೆ ಈ ದುಸ್ಥಿತಿ ಬಂದಿರೋದನ್ನ ನೋಡಿದ್ರೆ ಹೇಗಪ್ಪ ಅಂತ ಈಗ ಸಾರ್ವಜನಿಕರು ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದು, ನಾವು ಕೂಡ ನಗರಸಭೆಯ ಪೌರಾಯುಕ್ತರನ್ನ ಸಂಪರ್ಕಿಸುವಂತ ಪ್ರಯತ್ನ ಮಾಡಿದ್ವಿ. ಅವರು ಕೂಡ ಸಿಕ್ಕರು. ಅವರೇ ಒಪ್ಕೊಂಡಿರತಕ್ಕಂಥದ್ದು ಕಳೆದ 6 ವರ್ಷಗಳಿಂದ ಕೂಡ ಅಲ್ಲಿ ಯಾರು ವಾಸವಾಗಿಲ್ಲ. ಅಲ್ಲಿ ಯಾರು ಇಲ್ಲದೆ ಇರೋ ಕಾರಣಕ್ಕಾಗಿ ಅದು ಹಾಳಾದ ಸ್ಥಿತಿಯಲ್ಲಿದೆ, ಪಾಳದ ಸ್ಥಿತಿಯಲ್ಲಿದೆ, ಒಂಥರ ಭೂತ ಬಂಗ್ಲೆ ತರ ಕಾಣಿಸ್ತಾ ಇದೆ ಅಂತಾನು ಕೂಡ ಅಲ್ಲಿ ಮಾತಾಡ್ತಕ್ಕಂಥದ್ದು. ಹೀಗಾಗಿ ಇದನ್ನ ಕೆಲವೇ ತಿಂಗಳಲ್ಲಿ ನಗರಸಭೆಯ ಸಂಬಂಧಪಟ್ಟ ಕಚೇರಿ ಮಾಡಿ ಬಳಕೆ ಮಾಡ್ತೀವಿ ಅನ್ನೋದನ್ನು ಕೂಡ ನಗರಸಭೆ ಆಯುಕ್ತರು ಹೇಳಿರ್ತಕ್ಕಂಥದ್ದು. ಆದ್ರೆ ಈಗ ನಾವು ವರದಿ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಇವರು ಈಗ ನಾವು ಅದಕ್ಕೆ ಬಳಸ್ತೀವಿ ಇದಕ್ಕೆ ಬಳಸ್ತೀವಿ ಅಂತ ಹೇಳೋದನ್ನ ಬಿಟ್ಟು ಮೊದಲೇ ಇದನ್ನ ಸುಸ್ಥಿತಿಯಲ್ಲಿ ಇಟ್ಟಿದ್ರೆ ಜನ ಏನು ಟ್ಯಾಕ್ಸ್ ಕಟ್ತಾರೆ, ಅದಕ್ಕೊಂದು ಬೆಲೆ ಬರ್ತಾ ಇತ್ತು. ಜನರ ಏನು ಟ್ಯಾಕ್ಸ್ ಅಲ್ಲಿ ಕಟ್ಟಿರ್ತಕ್ಕಂಥ ಈ ತರದ ಸರ್ಕಾರಿ ಏನು ಕಟ್ಟಡಗಳಿದ್ದಾವೆ ಅವುಗಳನ್ನ ಚೆನ್ನಾಗಿ ನೋಡ್ಕೊಂಡು ಹೋದ್ರೆ ಅದಕ್ಕೊಂದು ಒಳ್ಳೆಯ ಏನು ಇದಿರುತ್ತೆ ಅಂತಾನೆ ಹೇಳ್ಬೋದು ದೀಪ. ಹಾಗಾಗಿ ನಾವು ಇಲ್ಲಿ ಅನೇಕ ಬಾರಿ ಕೂಡ ಹೋದಾಗ್ಲೂ ಕೂಡ ಇಲ್ಲಿ ಅವ್ರು ಹೇಳ್ತಾ ಇದ್ರು ಅದೇ ಇಲ್ಲ ಇದನ್ನ ನಾವು ಬಳಕೆ ಮಾಡ್ಕೊಳ್ತೀವಿ ಅಂತ ಹೇಳಿ. ಆದ್ರೆ ಕೂಡ ಇವರಿಗೂ ಕೂಡ ಬಳಕೆ ಮಾಡ್ಕೊಂಡಿಲ್ಲ. ಹಾಗಾಗಿ ಇನ್ನಾದ್ರೂ ಕೂಡ ನಗರಸಭೆ ಅಧಿಕಾರಿಗಳು ಏನ್ ಮಾಡಿದ್ರೆ ಅಂತ ನೋಡ್ಬೇಕಾಗಿದೆ ದೀಪ. ಎಸ್ ಶರಣು ದೊಡ್ಡೂರು, ಥ್ಯಾಂಕ್ ಯು ತುಂಬ ಮಾಹಿತಿಗಾಗಿ.